ಸಣ್ಣ ಮಕ್ಕಳು ಒಂಥರ ಈ ರೋಸಾ ಹೂ ಥರ ಹ್ಮ್ ಬೇಗ ಡಿಟೋರೇಟ್ ಆಗಿಬಿಡ್ತಾರೆ, ಬೇಗನೂ ರಿಕವರಿ ಆಗ್ತಾರೆ. ತುಂಬ ಮಾನಿಟ್ರ್ ಮಾಡ್ಕೊಳ್ಳೋದು ಏನಿಲ್ಲ, ಮಾನಿಟ್ರ್ ಮಾಡಿ ಅಂತ ಹೇಳೋದು ಜಾಸ್ತಿ ಮಾನಿಟರ್ ಮಾಡಿ ಅಲ್ವಾ. ಟೇಕ್ ದ ಹೆಲ್ಪ್ ಆಫ್ ದ ಮೆಡಿಕಲ್ ಸಿಸ್ಟಮ್. ಎರಡನೇ ವಿಚಾರ ನಾವು ನೋಡ್ತಾ ಇರುವಾಗ ತುಂಬ ಇಂಪಾರ್ಟೆಂಟಾಗಿ ನಾನು ಇವತ್ತಿನ ಡಿಸ್ಕಷನ್ ಖುಷಿ ಆಗೋದು ಅಂದರೆ, ನಾವು ಈಗ ಸ್ವಲ್ಪ ನಿಮ್ಗೆ ನೋಡಿರ್ಬೇಕಾದ್ರೆ ಡೆಂಗೆ ಜ್ವರಗಳು ಜಾಸ್ತಿ ಆಗಿದೆ ಸಿಕ್ಕಾಪಟ್ಟೆ ಅಲ್ವಾ, ಜಾಸ್ತಿ ಆಗಿದೆ. ಬೆಂಗಳೂರಲ್ಲೇ ಅಥವಾ ಬೇರೆ ಕಡೆನೂ ಜಾಸ್ತಿ ಆಗಿದೆ. ಹೌದು ಹೌದು ಅದೇನಾಗುತ್ತೆ, ಒಂದು ಸೀಸನಲ್ಲಿ ಸ್ವಲ್ಪ ಡಾರ್ಮೆಂಟ್ ಆಗಿರುತ್ತೆ, ಇನ್ನೊಂದು ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮ್ಗೆ ಗೊತ್ತು, ಅದು ಬೆಳಗಿನ ಕಾಲದಲ್ಲಿ ಇರೋ ಸೊಳ್ಳೆ ಕಚ್ಚೋದು. ಅದಕ್ಕೆ ಹೆಚ್ಚಾಗಿ ಕಾಣೋದು ನಮ್ಮ ಈ ಸೀಸನಲ್ಲಿ ಕೇಳಿದ್ರೆ ತುಂಬ ಸೆನ್ಸಿಟಿವ್ ಪೀರಿಯಡ್ ಅಂದರೆ ಲೆಸ್ ದೆನ್ 1 year, ಆಮೇಲೆ 1 to 5 years, ಪ್ರೀ ಸ್ಕೂಲ್ ಮಕ್ಕಳು ಅಂತ ಆ ಹೇಳ್ತೀವಲ್ಲ, ಮಕ್ಕಳಲ್ಲಿ. ಆ ಮಕ್ಕಳಲ್ಲಿ ಕಾಣುತ್ತೆ. ನಮಸ್ತೆ ಎಲ್ರಿಗೂ. Welcome to Thanks Hello with Nagu, presented by Symphony Apps and co-sponsored by Home Sattva, an Instagram handle which showcases home decor and garden. ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಸೋಮಶೇಖರ್, ಪ್ರೊಫೆಸರ್ ಆಫ್ ಪೀಡಿಯಾಟ್ರಿಕ್ಸ್, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಆ್ಯಂಡ್ ಕಾಲೇಜ್ ಆ್ಯಂಡ್ ಪ್ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಪೀಡಿಯಾಟ್ರಿಕ್ ಸೊಸೈಟಿ. ಇವತ್ತು ಎಲ್ರಿಗೂ ಗೊತ್ತಿದೆ, ಮುಂಗಾರು ಅಂದ ತಕ್ಷಣನೇ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಮ್ಮ ಜೊತೆಲಿ ಇವತ್ತು ಡಾಕ್ಟ್ರು ಈ ಮುಂಗಾರಿನ ಕಾಯಿಲೆಗಳು ಯಾವುದು, ಇಂಗ್ಲೀಷಲ್ಲಿ ಅದನ್ನು ಮಾನ್ಸೂನ್ ಮ್ಯಾಲಡೀಸ್ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಅವ್ರ ಹತ್ರ ತಿಳ್ಕೊಂಡು ನಾವು ಮುನ್ನೆಚ್ಚರಿಕೆ ವಹಿಸ್ಕೊಳ್ಳೋಣ ಅಂತ ಹೇಳ್ತಾ, ಡಾಕ್ಟರ್ ವೆಲ್ಕಮ್ ಟು ದ ಶೋ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ಸ್ ಫಾರ್ ದ ಅಪರ್ಚುನಿಟಿ ಮಣಿ, ಆ್ಯಂಡ್ ಥ್ಯಾಂಕ್ಸ್ ಹೇಳೋಣ. ಪ್ರೋಗ್ರಾಮ್ ಸೂಪರಾಗಿ ನಡೀತಿದೆ. ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ದಿಸ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಡಾಕ್ಟರ್ ಹತ್ರ ಬರ್ತಿರೋದಂತಂದ್ರೆ ಓ ಮೈ ಗಾಡ್, ಸಿಕ್ಕಾಪಟ್ಟೆ ಸಂತೋಷ ಆಗ್ತಾ ಇದೆ ಡಾಕ್ಟರ್. ಯು ಆರ್ ಟೇಕನ್ ಎ ಗುಡ್ ಸಬ್ಜೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇವತ್ತು ಮಾನ್ಸೂನ್ ಒಂದ್ಸಲ ಮಳೆಗಾಲ ಶುರುವಾಯ್ತು, ಮುಂಗಾರು ಶುರುವಾಯ್ತು ಅಂದ ತಕ್ಷಣನೇ ಕಾಯಿಲೆಗಳು ಶುರುವಾಗ್ತಾ ಇರುತ್ತೆ. ಸೊ ಹಾಗಾಗಿ ದ ಮಾನ್ಸೂನ್ ಮ್ಯಾಲಡೀಸ್ ಅಂತ ನೋಡಿದೆ ಇಂಗ್ಲೀಷಲ್ಲಿ. ಸೊ ಮುಂಗಾರು ಈ ಋತುವಲ್ಲಿ ಬರುವಂಥ ಕಾಯಿಲೆಗಳು ಡಾಕ್ಟರ್, ಫಸ್ಟ್ ಕ್ವೆಶ್ಚನ್ನೇ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮುಂಗಾರು ಋತುವಿನ ಕಾಯಿಲೆಗಳು ಯಾವುವು? ಈಗ ಒಂದು ಈ ಮುಂಗಾರು ಬಗ್ಗೆ ಒಂದು ಹೇಳಬೇಕಾದ್ರೆ, ಮುಂಗಾರು ಬೇಕು ನಮಗೆ, ಅದು ಇಂಪಾರ್ಟೆಂಟು. ಈ ಸತಿ ಮುಂಗಾರು ಚೆನ್ನಾಗಾಗಿದೆ ಅಂತ ಎಲ್ಲ ಕಡೆ ನೋಡಿದೆ ರಿಪೋರ್ಟು, ದಟ್ಸ್ ಅ ಬ್ಯೂಟಿಫುಲ್ ಪಾರ್ಟ್ ಆಫ್ ಇಟ್. ಬಟ್ ಅದಾಗಿ ಕೂಡ ನಾವು ಬೇರೆ ಒಬ್ಬ ವೈದ್ಯರಾಗಿ ಅದರೊಳಗೆ ಏನು ಅಂದರೆ, ಈ ಸೀಸನಲ್ಲಿ ಮುಂಗಾರಲ್ಲಿ ಸ್ವಲ್ಪ ಥರದ ಕಾಯಿಲೆಗಳು ಜಾಸ್ತಿ ನೋಡ್ತೀವಿ. ಸೊ ಏನಕ್ಕೆ ಈ ಸೀಸನಲ್ಲಿ ಜಾಸ್ತಿ ಅಂತ ಹೇಳಿದಾಗ, ಯಾಕಂದ್ರೆ ಬೇರೆ ಸೀಸನಲ್ಲಿಲ್ವ ಅಂದಾಗ, ಈಗ ಟೆಂಪ್ರೇಚರ್ ಸ್ವಲ್ಪ ಲೋ ಇರುತ್ತೆ, ತೇವಾಂಶ ಜಾಸ್ತಿ, ಹಾಗೆ ಎಲ್ಲ ನಿಂತ ನೀರುಗಳು ಏನು ಅಲ್ಲಿ ಬೇರೆ ಕಡೆ ನಿಂತಿರೋದು ಅಲ್ಲಿ ಕಲುಷಿತ ನೀರಿರ್ಬೋದು, ಜೊತೆಗೆ ಬ್ರೀಡಿಂಗ್ ಏನು ಮಸ್ಕಿಟೋಸ್ ಇರ್ಬೋದು ಅದು ಜಾಸ್ತಿ ಇರುತ್ತೆ, ಜಮ್ಸ್ಗಳು ಬೆಳಕೆ ಅವಕಾಶಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಟೆಂಪ್ರೇಚರ್ ಅದು ರಿಲೇಟೆಡ್ ಆಗಿ ಸ್ವಲ್ಪ ಕಾಯಿಲೆಗಳಿರುತ್ತೆ. ಇದಿಷ್ಟೊಂದು ಕಾಯಿಲೆಗಳು ಆಗಿ ಪರಿವರ್ತನೆ ಆಗೋಕ್ಕೆ ನಾವೇ ಕಾರಣ ಆಗ್ಬಿಡ್ತೀವಿ. ಅಂದರೆ ಸಕ್ಸಸ್ ಆಫ್ ಅವರ್ ಓನ್ ಸ್ಟೋರೀಸ್ ಅಂತಾರಲ್ಲ, ಅದರಿಂದ ಈ ಥರ ಆಗುತ್ತೆ. ಹೆಚ್ಚಾಗಿ ಕಾಣೋದು ನಮ್ಮ ಈ ಸೀಸನಲ್ಲಿ ಕೇಳಿದ್ರೆ, ತುಂಬ ಸೆನ್ಸಿಟಿವ್ ಪೀರಿಯಡ್ ಅಂದರೆ ಲೆಸ್ ದೆನ್ 1 year, ಆಮೇಲೆ 1 to 5 years, ಪ್ರೀ ಸ್ಕೂಲ್ ಮಕ್ಕಳು ಅಂತ ಹೇಳ್ತೀವಲ್ಲ, ಆ ಮಕ್ಕಳಲ್ಲಿ ಕಾಣುತ್ತೆ. ಫಸ್ಟು ಹೆಚ್ಚಾಗಿ ಕಾಣೋದು ಈ ಕೋಲ್ಡ್ ಕಾಫು. ಈಗ ಎಲ್ಲರೂ ಅರ್ಲಿ ಮಾರ್ನಿಂಗ್ ಸ್ಕೂಲ್ಗೆ ಹೋಗ್ಬೇಕು, ಸ್ವೆಟ್ರ್ ಹಾಕ್ಕೊಂಡು ಓಡ್ತಾರೆ. ಅದಾದಮೇಲೂ ಏನಾಗುತ್ತೆ, ಒಂದು ಕ್ಲಾಸಲ್ಲಿ ಕೂತಿರ್ತಾರೆ ಅಥವಾ ಎಲ್ಲರೇ ತಗೊಳ್ಳಿ, ಕ್ಲೋಸ್ ಪ್ರಾಕ್ಸಿಮಲ್ ಇರುತ್ತೆ. ಒಂದು ಮಗುಗೆ ವೈರಲ್ ಇನ್ಫೆಕ್ಷನ್ ಬಂದರೆ, ಕೋಲ್ಡ್ ಕಾಫ್ ಬಂದರೆ 20 ಮಕ್ಳಿಗೂ ಹರಡ್ಬಿಡುತ್ತೆ, ಬೇಗ ಹರಡ್ಬಿಡುತ್ತೆ. ಈ ವೈರಸ್ಗಳು ಹೆಚ್ಚಾಗಿ ಬ್ಯಾಕ್ಟೀರಿಯಾಗಿಂತ ವೈರಸ್ಗಳು ಬೇಗ ಹರಡುತ್ತೆ, ಇದು ಸಹಜ ಕೂಡ. ಬಟ್ ಏನಾಗುತ್ತೆ, ಇವೆಲ್ಲ ಕಾಮನ್ ಆಗಿ ಬಂದು ಹೋಗುವಂಥ ಕಾಯಿಲೆಗಳು, ಏನು ಗಾಬರಿ ಪಡಬೇಕಾಗಲ್ಲ. ಆದರೆ ಹಾಗಂತ ನಾವು ವೈದ್ಯರ ಹತ್ರ ಮೊದಲಿಗೆ ಹೋಗ್ಬೇಕು. ಇದು ಮಾಮೂಲಿ ಆಗಿದೆಯಾ, ಜಾಸ್ತಿ ಆಗಿದೆ ಅಂತ ಅವ್ರು ಹೇಳ್ತಾರೆ. ನಾವು ಮನೇಲೇ ಕೂತ್ಕೊಂಡು, ಯಾಕಂದರೆ ಆ ಏಜ್ ಅಲ್ಲ ಮಕ್ಳಿಗೆ ಏನಾಗುತ್ತೆ, ನೀವು ಕೇಳ್ಬೋದು 1-2-3 ದಿವಸ ಬಿಟ್ಟು ನೋಡ್ಬೋದಿತ್ತಲ್ಲ, ಆಮೇಲೆ ಹೋಗೋ ಖಂಡಿತ. ಬಟ್ ಈ ಚಿಹ್ನೆಗಳು ಮಕ್ಕಳು ತೋರಿಸ್ಕೊಳ್ಳಲ್ಲ. ಲೈಕ್ ಅಡಲ್ಟ್ ಆದರೆ ನನಗೆ ಇಲ್ಲಿ ಚೆಸ್ಟ್ ಸ್ಟ್ರೈಟ್ನೆಸ್ ಇದೆ, ಉಸಿರಾಡೋಕ್ಕೆ ತೊಂದರೆ ಆಗ್ತಾ ಇದೆ, ಎದೆ ಬಿಗಿತಾ ಇದೆ ಅಥವಾ ತಲೆ, ಹಾಗೆಲ್ಲ ಹೇಳೋದಿಲ್ಲ. ತುಂಬ ಸಿವಿಯರ್ ಡಿಸ್ಟ್ರೆಸ್ ಇದ್ದರೂ ನಾರ್ಮಲಾಗಿ ಓಡಾಡ್ತಾ ಇರ್ತಾರೆ. ಸೊ ಅದರಿಂದ ಒಂದು ವೈದ್ಯರ ಹತ್ರ ಪರೀಕ್ಷೆ ಮಾಡ್ಕೋಬೇಕು. ಹೆಚ್ಚಾಗಿ ಇದಕ್ಕೆ ಸಿಂಪಲ್ ಸ್ಟೀಮ್ ಇನ್ಹಲೇಷನ್ನು, ಕಾಫ್ ಮೆಡಿಕೇಷನು, ಫೀವರ್ ಮ್ಯಾನೇಜ್ಮೆಂಟು, 3 ದಿನ ಎಲ್ಲದಕ್ಕಿಂತ ಮುಂಚೆ ಹೈಡ್ರೇಷನ್ನು, ನಿರ್ಜಲೀಕರಣ ಆಗದಂಗೆ ಭಾಳ ನೋಡಬೇಕು. ಸ್ವಲ್ಪ ಐಸೋಲೇಟ್ ಮಾಡಬೇಕು, ಎಸ್ಪೆಷಲಿ ಪ್ರೀ ಸ್ಕೂಲ್ ಮಕ್ಕಳು ಒಟ್ಟೊಟ್ಟಿಗೆ ಇರ್ತಾರೆ. ಎಲ್ಲ ಸ್ಕೂಲ್ಗೂ ಅದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ತನಗೆ ತಾನೇ ಸೆಟ್ಲ್ ಆಗುತ್ತೆ. ಬಟ್ ಸ್ವಲ್ಪ ಮಕ್ಕಳಿಗೆ ಕ್ಲೋಸ್ ಆಗಿ ಮಾನಿಟರ್ ಮಾಡಬೇಕು. ಯಾವಾಗ ಮೇಲಿನ ಮೇಲೆ ಕೆಮ್ಮುಗಳು ಇರ್ತದೆ, ಆಮೇಲೆ ಮೊದಲು ಅಡ್ಮಿಷನ್ ಆಗಿರುತ್ತೆ ಮಗು, ಮೊದಲು ನೆಬ್ಲೈಸೇಷನ್ ತೊಗೊಂಡಿರುತ್ತೆ, ಆ ಥರ ಮಗುಗೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು.
ರೆಡ್ ಫ್ಲಾಗ್ ಸೆನ್ಸ್ ಅಂತೀವಿ, ಯಾವಾಗ ಉಸಿರಾಡೋಕ್ಕೆ ಕಷ್ಟ ಆಗೋದು, ಮಗು ಫೀಡಿಂಗ್ ಮಾಡೋಕ್ಕೆ ಕಷ್ಟ ಆಗೋದು, ಪಕ್ಕೆಗಳು ಎಳಿತಾ ಇದ್ದಾರೆ, ಅದು ಏನಂದರೆ ವೈರಸ್ಸು ಸ್ವಲ್ಪ ಕೆಳಗಡೆ ಹೋಗಿದೆ, ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಇದೆಲ್ಲ ಕಾಮನ್ ಆಗಿ ಬರೋದು. ಹೆಚ್ಚಿನ ಭಾಗ ಬರೋದು ಕೋಲ್ಡು, ಕಾಫು, ತುಂಬ ತೀವ್ರವಾದಾಗ ಬ್ರಾಂಕೈಟಿಸ್ ಅಥವಾ ವೈರಲ್ ಇನ್ಫೆಕ್ಷನ್ ಆಫ್ ಚೆಸ್ಟ್ ಅಂತೀವಿ. ಇದು ಆದಾಗ ನೀವು ಡಾಕ್ಟರ್ ಹತ್ರ ಹೋದರೆ ಅವ್ರು ಜಸ್ಟ್ ಮಾನಿಟರ್ ಮಾಡ್ತಾ ಇರ್ತಾರೆ, ನಿಮ್ಗೆ ಎಜುಕೇಟ್ ಮಾಡ್ತಾರೆ. ಟ್ರೀಟ್ಮೆಂಟ್ ಬೇರೆ, ಎಜುಕೇಟ್ ಮಾಡ್ತಾ ಇರ್ತಾರೆ. ಯಾವಾಗ ನೋಡಬೇಕು, ಫೀಡಿಂಗ್ ಹೆಂಗೆ ಕೊಡಬೇಕು, ಫೀವರ್ ಮ್ಯಾನೇಜ್ಮೆಂಟು, ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು, ಯಾವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಇವೆಲ್ಲ ಭಾಳ ಬಿಕಾಸ್ ಅವ್ರು ಮಾನಿಟರ್ ಮಾಡ್ಕೊಂಡು ಅವ್ರ ಮಗುವಿನ ಒಂದು ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ, ರೆಸ್ಪಾಂಡ್ ಮಾಡ್ತಾ ಇದೆ, ಪ್ರೋಗ್ರೆಸ್ ಆಗಿದೆ ಅಷ್ಟು ನೋಡ್ಕೊಂಡು ದಟ್ ಈಸ್ ಟ್ರೀಟ್ಮೆಂಟ್. ಇಟ್ ಈಸ್ ನಾಟ್ ದ ಮೆಡಿಸಿನ್, ಇಸ್ ದ ಟ್ರೀಟ್ಮೆಂಟ್. ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಎರಡನೇ ವಿಚಾರ ನಾವು ನೋಡ್ತಾ ಇರುವಾಗ ತುಂಬ ಇಂಪಾರ್ಟೆಂಟಾಗಿ ನಾನು ಇವತ್ತಿನ ಡಿಸ್ಕಷನ್ ಖುಷಿ ಆಗೋದು ಅಂದರೆ, ನಾವು ಈಗ ಸ್ವಲ್ಪ ನಿಮ್ಗೆ ನೋಡಿರ್ಬೇಕಂದ್ರೆ ಡೆಂಗೆ ಜ್ವರಗಳು ಜಾಸ್ತಿ ಆಗಿದೆ ಅಲ್ವಾ, ಬೆಂಗಳೂರಲ್ಲೇ ಅಥವಾ ಬೇರೆ ಕಡೆನೂ ಜಾಸ್ತಿ ಆಗಿದೆ. ಅದೇನಾಗುತ್ತೆ, ಒಂದು ಸೀಸನಲ್ಲಿ ಸ್ವಲ್ಪ ಡಾರ್ಮೆಂಟ್ ಆಗಿರುತ್ತೆ, ಇನ್ನೊಂದು ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮ್ಗೆ ಗೊತ್ತು, ಅದು ಬೆಳಗಿನ ಕಾಲದಲ್ಲಿ ಇರೋ ಸೊಳ್ಳೆ ಕಚ್ಚೋದು ಅದಕ್ಕೆ. ಬಟ್ ಏನಂದರೆ, ನಾವು ಈ ಡೆಂಗೆ ಜ್ವರದ ಲಕ್ಷಣಗಳನ್ನ ಅರ್ಥ ಮಾಡ್ಕೋಬೇಕು ಅಲ್ವಾ. ಪ್ರತಿ ಈಗ ವೈರಲ್ ಫೀವರಲ್ಲೂ ಜ್ವರ ಬರುತ್ತೆ, ಡೆಂಗಲ್ಲೂ ಜ್ವರ ಬರುತ್ತೆ, ಟೈಫಾಯ್ಡಲ್ಲೂ ಜ್ವರ ಬರುತ್ತೆ, ಎಲ್ಲದರಲ್ಲೂ ಜ್ವರ ಬರುತ್ತೆ. ಆದರೆ ನಾವು ತಿಳ್ಕೊಬೇಕಾರೋದು, ಯಾವುದೇ ಜ್ವರ ಬಂದರೂ ನಾವು ಸ್ವಲ್ಪ ಸೂಕ್ಷ್ಮವಾಗಿರ್ಬೇಕು. ಅಬ್ಸರ್ವೇಷನ್ ಭಾಳ ಇಂಪಾರ್ಟೆಂಟ್. ಈಗ ಈ ಜ್ವರದ ಲಕ್ಷಣಗಳು ಅಂತ ಕೇಳಿದ್ರೆ, ಜ್ವರ, ಮೈಕೆ ನೋವು ಬರೋದು ಹೆಚ್ಚಿನ ಭಾಗ, ಕೈ ಕಾಲು ನೋವು, ಮಕ್ಕಳು ಪಾಪ ಕಾಲಿಡೋದಕ್ಕೂ ಹಿಂದೆ ಮುಂದೆ ಮಾಡ್ತಾ ಇರ್ತಾರೆ, ಕಣ್ಣಿನಿಂದೆ ನೋವು, ತಲೆನೋವು ಹೆಚ್ಚಾಗಿ ಕಾಣುತ್ತೆ, ಇರಿಟಬಿಲಿಟಿ ಸ್ವಲ್ಪ. ನಾನು ನೋಡಿದ್ದು ಡಾಕ್ಟರ್, ನೆಗಡಿ ಕೆಮ್ಮು ಸ್ವಲ್ಪ ಕಡಿಮೆ ಇರುತ್ತೆ, ಜ್ವರ ಕುಡಿದು ಅಂತಲ್ಲ ಇರುತ್ತೆ, ಕಡಿಮೆ ಇರುತ್ತೆ ಕಂಪ್ಯಾರಿಟಿವ್. ಹೌದು. ಆಮೇಲೆ ಒಂದೊಂದ್ಸತಿ ಅದು ಮಿಸ್ಲೀಡ್ ಆಗುತ್ತೆ. ಏನಾಗುತ್ತೆ, ಈ ಚಿಹ್ನೆಗಳ ಜೊತೆ ನೆಗಡಿ ಕೆಮ್ಮು ಇದ್ರೆ ಬಿಡು ನೆಗಡಿ ಕೆಮ್ಮು ಅನ್ಕೊಂಡು ಡೆಂಗು ಅಂತ ಅನ್ಕೊಳ್ಳಲ್ಲ. ನಮ್ಮನೇಲಿ ರೀಸೆಂಟ್ ಆಗಿ ಒಂದು ಅಫ್ಕೋರ್ಸ್ ದೊಡ್ಡ ಹುಡುಗನೇ, ನನ್ನ ತಮ್ಮನ ಮಗನ್ 24 years, ಅವನಿಗೂ ಡೆಂಗಿ ಆಗೋಗಿತ್ತು. ಅವ್ರಿಗೆ ಹೇಳ್ಕೋತಾರೆ, ನೋಡ್ತಿರ್ಬೋದು, ಮಾಡ್ಬೋದು. ಸಣ್ಣ ಮಕ್ಳಲ್ಲಿ ನೀವು ಹೇಳ್ದಾಗೆ ಸಿಕ್ಕಾಪಟ್ಟೆ ಕಷ್ಟ. ಏನಂದ್ರೆ ಸಣ್ಣ ಮಕ್ಕಳು ಒಂಥರ ಈ ರೋಸಾ ಹೂ ಥರ ಬೇಗ ಡಿಟೋರೇಟ್ ಆಗಿಬಿಡ್ತಾರೆ, ಬೇಗನೂ ರಿಕವರಿ ಆಗ್ತಾರೆ. ತುಂಬ ಮಾನಿಟರ್ ಮಾಡ್ಕೊಳ್ಳೋದು ಏನಿಲ್ಲ, ಮಾನಿಟರ್ ಮಾಡಿ ಅಂತ ಹೇಳೋದು ಜಾಸ್ತಿ ಅಲ್ವಾ. ಟೇಕ್ ದ ಹೆಲ್ಪ್ ಆಫ್ ದ ಮೆಡಿಕಲ್ ಸಿಸ್ಟಮ್. ಎಕ್ಸಾಕ್ಟ್ಲಿ. ಬ್ಲಡ್ ಟೆಸ್ಟ್ ಮಾಡಿಸಿ ಅದೇನು ತಾವೇ ಮಾಡಿಸ್ಕೊಂಡ್ ಬರಬೇಡಿ, ನೋಡಬೇಡಿ. ಫಸ್ಟ್ ಹೇಳಿ ಡಾಕ್ಟರ್, ದಯವಿಟ್ಟು ಗೂಗಲ್ ಡಾಕ್ಟರ್ ನಾವಾಗದ್ ಬೇಡ, ಡಾಕ್ಟರ್ಸ್ ಇದ್ದಾರೆ. ಹೌದು, ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಎಲ್ಲ ಬರ್ಕೊಂಡು ಹೋಗಿ, ನಿಮ್ಗೆಲ್ಲ ಹಕ್ಕುಗಳಿದೆ ಕೇಳಕ್ಕೆ, ಕೇಳಿಸ್ಕೊಳ್ಳಿ, ಕೇಳಿಸ್ಕೊಂಡು ಹೋಗಿ ಬರ್ಕೊಂಬಂದು ಕೇಳಿ. ಆಮೇಲೆ ಈ ಚಿಹ್ನೆಗಳು ಬಂದಾಗ ಎಲ್ಲಾನು ಜ್ವರ ಅಂತಲ್ಲ, ವೈರಲ್ ಫೀವರ್ಗೆ ಪ್ಯಾರಾಸಿಟಮಾಲ್ ಕೊಡ್ತಾರೆ, ಜೊತೆಗೆ ಏನಾರು ಅಸೋಸಿಯೇಟೆಡ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಂಟಿಬಯೋಟಿಕ್ ಕೊಡ್ತಾರೆ, ಜೊತೆಗೆ ನೀರಂಶ ಮೇಂಟೈನ್ ಮಾಡೋಕೆ ಹೇಳ್ತಾರೆ 3 days ಆದಮೇಲೆ ಅದೇ ಥರ ಇದ್ದರೆ, ಅಥವಾ 5 days ಆದಮೇಲೆ ಸ್ವಲ್ಪ ಡೆಂಗ್ಯೂ ಚೆಕ್ ಮಾಡ್ಕೊಳ್ಳೋಣ. ಅದರೊಳಗೂ ಅಷ್ಟೇ, ಡೆಂಗ್ಯೂ ಚೆಕ್ ಮಾಡೋಕ್ಕೆ ಎಲ್ಲದಕ್ಕೂ ಅದು ಒಂಥರ ತೀವ್ರವಾಗಿ ಆಗೋದಿಲ್ಲ. ಅದರೊಳಗೆ ಸಿಂಪಲ್ ಫೀವರ್, ಮೆಜಾರಿಟಿ ಇಟ್ಸ್ ಎ ಸಿಂಪಲ್ ಫೀವರ್. ಭಯ ಜಾಸ್ತಿ, ಡೆಂಗಿ ಅಂತ ಗೊತ್ತಾಗಿದ ತಕ್ಷಣ ಭಯ ಜಾಸ್ತಿ ಆಗುತ್ತೆ. ಎಲ್ಲದಕ್ಕಿಂತ ಜೊತೆಗೆ ಡೆಂಗು ಹೆಮರೇಜಿಕ್ ಅಂತ ಹೇಳ್ತೀವಿ, ಪ್ಲೇಟ್ಲೆಟ್ ಕಣ ಕಮ್ಮಿ ಆಗುತ್ತೆ. ಡೆಂಗು ಶಾಕ್ ಅಂತ ಹೇಳ್ತೀವಿ. ಯಾವ ಮಕ್ಕಳು ಸೂಕ್ಷ್ಮ ಅಂತ ಹೇಳಿದ್ರೆ less than 1 year, ಆಮೇಲೆ 10 to 18 years ಇರ್ತಾರಲ್ಲ, ಆ ಮಕ್ಕಳು ಸ್ವಲ್ಪ ಸೂಕ್ಷ್ಮ. ಜೊತೆಗೆ ಸ್ಥೂಲಕಾಯ ಇರ್ತಾರಲ್ಲ ಮಕ್ಕಳು, ಆ ಮಕ್ಕಳು ಸ್ವಲ್ಪ ಸೂಕ್ಷ್ಮ ಇರ್ತಾರೆ. ಅವ್ರಿಗೇನಾಗುತ್ತೆ, ಬೇಗ ಪ್ಲೇಟ್ಲೆಟ್ ಕಮ್ಮಿ ಆಗೋದ್ರ ಜೊತೆಗೆ ಸ್ವಲ್ಪ ಶಾಕ್ ಹೋಗೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಏನಿಲ್ಲ, ಫಸ್ಟೇ ನೀವು ಅಟೆನ್ಷನ್ಸ್ ಕೊಟ್ರೆ ಇದ್ರೊಳಗೆ ಏನೂ ಆಗೋದಿಲ್ಲ. ಅರ್ಲಿ ಐಡೆಂಟಿಫಿಕೇಶನ್, ಅರ್ಲಿ ಟ್ರೀಟ್ಮೆಂಟ್. ಪ್ಲೇಟ್ಲೆಟ್ ಕೊಡೋದು ಅಥವಾ ಇನ್ನೊಂದು ಕೊಡೋದು ಅದು ಯಾವಾಗಲೂ ಬರುತ್ತೆ. ನೀವು ಫಸ್ಟೇ ನೀವು ಸಪೋರ್ಟಿವ್ ಕೇರ್, ರೆಸ್ಟ್, ಫ್ಲೂಯಿಡ್ಸು, BP ಡೌನ್ ಆಗ್ದಂಗೆ ನೋಡ್ಕೊಂಡ್ಬಿಟ್ರೆ ಬೆಸ್ಟ್ ರಿಕವರಿ. ಫ್ಲೂಯಿಡ್ ಜಾಸ್ತಿ ಓರಲ್ ಇಂಟೇಕ್ ಇರ್ಬೋದು, ಅಥವಾ ಅಡ್ಮಿಟ್ ಆದಾಗ ನಾವು ಅದೊಂದು ತೂಕದ ಮೇಲೆ ಅದೊಂದು ಗೈಡ್ಲೈನ್ಸ್ ಪ್ರಕಾರ ಕೊಡ್ತೀವಿ. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ತಡೆಗಟ್ಟೋದು ಇಂಪಾರ್ಟೆಂಟು. ಈ ಟ್ರೀಟ್ಮೆಂಟ್ ಡೆಂಗ್ಯೂವರೆಗೂ ಹೋಗೋದೇ ಬೇಡ. ಈಗ ನೋಡಿ, ಎಷ್ಟು ಪಾಪ ಸರ್ಕಾರದವರು ಎಷ್ಟು ಥರದ ಪಾಂಪ್ಲೆಟ್ಸು ಅಥವಾ ಫ್ಲೇಯರ್ಸ್ ಕಳಿಸಿದ್ದಾರೆ, ಅಥವಾ ಪ್ರೈವೇಟ್ ಆರ್ಗನೈಸೇಷನು, ಪ್ರತಿ ಹಾಸ್ಪಿಟ್ಲ್ ಅವರು ಹೇಳ್ತಾನೆ ಇದ್ದಾರೆ, ದಯವಿಟ್ಟು ನಿಮ್ಮ ಮನೆ ಮುಂದೆ ಕಸ ಹಾಕಬೇಡಿ, ಪಕ್ಕದ ಮನೆಯವ್ರ ಮುಂದೆನೂ ಹಾಕಬೇಡಿ, ಭಾಳ ಮುಖ್ಯ. ಜೊತೆಗೆ ಟೈರುಗಳು, ನೀರು ನಿಂತ್ಕೊಳ್ಳುತ್ತೆ, ತೆಂಗಿನ ಚಿಪ್ಪುಗಳು, ಅದರಿಂದ ಜೊತೆಗೆ ಈ ಪಾಟ್ಗಳಲ್ಲಿ ಕೆಳಗಡೆ ಇಟ್ಟಿರ್ತಾರಲ್ಲ, ಅಲ್ಲಿ ನಿಂತ್ಕೊಳ್ದಂಗೆ ನೋಡ್ಕೊಳ್ಳಿ, ಬಹಳ ಮುಖ್ಯ. ಆಮೇಲೆ ಸೊಳ್ಳೆಗೆ ಏನೇನು ಪ್ರಿವೆಂಟ್ ಮಾಡ್ಬೋದು. ಈಗ ಸ್ಕೂಲ್ಗಳಲ್ಲಿ ಪ್ರೆಮಿಸಸ್ ದೊಡ್ಡದು ಏನು ಮಾಡೋಕ್ಕಾಗಲ್ಲ, ಬಟ್ ಅವರು ಎಷ್ಟೊಂದು ಗೈಡ್ಲೈನ್ಸಲ್ಲಿ ಮಾಡ್ತಾ ಇರ್ತಾರೆ. ಬಟ್ ನೀವು ಮಕ್ಕಳು ಕಳಿಸುವಾಗ ಫುಲ್ ಆರ್ಮ್ ಶರ್ಟ್ ಹಾಕಿ ಕಳಿಸಿ,
ಪ್ಯಾಂಟ್ ಫುಲ್ ಹಾಕಿರಲಿ, ಎಷ್ಟಾಗುತ್ತೆ ಅಷ್ಟು ಕವರ್ ಆಗಿದ್ರೆ ಓಕೆ. ಚಾನ್ಸಸ್ ಇವೆಲ್ಲ ನೀವು ಕ್ರೀಮ್ ಹಚ್ಬೋದು, ಪರದೆ ಹಾಕ್ಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅವಾಯ್ಡ್ ದ ಬ್ರೀಡಿಂಗ್ ಪ್ಲೇಸಸ್. ಒಂದು ಪೇಷಂಟು ಒಂದು ಮನೇಲಿದ್ದಾರೆ ಅಂದರೆ ಅದು ಸುತ್ತಮುತ್ತಲು ಆ ಡೆಂಗೆ ರಿಲೇಟೆಡ್ ಸೊಳ್ಳೆಗಳಿದ್ದಾವೆ ಅಂತ ಅರ್ಥ. ಆಮೇಲೆ ಮೇಲಿನ ಮೇಲೆ ಡೆಂಗೆ ಬಂದ್ರೂ ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾವು ಈಗ ಸರ್ಕಾರನೇ ಎಲ್ಲ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ನಾವು ಅಷ್ಟೊತ್ತಿ ಅಂತ ಕ್ಲೀನ್ ಮಾಡಿ. ಅದಕ್ಕೆ ನಾವು ನಮ್ಮ ಆಗಬೇಕು, ಜವಾಬ್ದಾರಿ. ನಮ್ಮ ಮನೆ ಮುಂದೆ ಕ್ಲೀನ್ ಮಾಡ್ಕೊಂಡ್ರೆ ನಿಜ ಬೇರೆಯವ್ರಿಗೂ ಹೇಳಿದ್ರೆ ನಿಜ ಎಷ್ಟಾಗುತ್ತೆ. ನಾವು ಅದಕ್ಕೆ ಹೇಳಿ ಕಳಿಸೋದು ಪೇಷಂಟ್, ನೀವು ರಿಕವರಿ ಆದ್ರಲ್ಲ ಚೆನ್ನಾಗಿದ್ದ ತಕ್ಷಣ ಹೇಳ್ತೀವಿ, ನೀವು 10 ಜನಕ್ಕೆ ಹೇಳಿ ನಿಜ ಮೇಕೆ ದಿಸ್ ಥಿಂಗ್ ಅಂತ ಹೇಳ್ತೀವಿ Make a change. ಅಲ್ವಾ. Bring about that ನೋಡಿ awareness. ಸಿಂಪಲ್, ನೀವು ಅಷ್ಟೊಂದು ಬ್ರೀಡಿಂಗ್ ಪ್ಲೇಸಸ್ ಅವಾಯ್ಡ್ ಮಾಡೋದ್ರಿಂದ ಎಷ್ಟು ಜನದ ಕಾಯಿಲೆಗಳು ಕಡಿಮೆ ಆಗುತ್ತೆ. ಆಗತ್ತೆ. ಅದ್ರ ಬಗ್ಗೆ ಇದು ಗೊತ್ತಿರೋದು, ಚೆನ್ನಾಗಿ ಅರ್ಥ ಆಗಿರೋದು ನಮ್ಗೆ. ಎಷ್ಟು ದಿವಸ ಇನ್ನು ನಾವು ಇನ್ನೂ ತಗೊಳ್ಳಿಲ್ಲ ಅಂದ್ರೆ ನಮ್ದೇ ತೊಂದ್ರೆ ಇರುತ್ತೆ ಅಂತ. ಸೊ ಇದು ಒಂದು ಡೆಂಗಿ ಆದ್ರೆ ಇನ್ನೊಂದು ತೊಂದ್ರೆ ಬರೋದು ಮಲೇರಿಯಾ. ಹೌದು ಹೌದು, ಅದು ಸೊಳ್ಳೆಯಿಂದಾನೇ ಬರೋದು. ಸೊಳ್ಳೆಯಿಂದನೇ ಬರೋದು. ಹೌದು. ಅದ್ರ ಬಗ್ಗೆ ದಯವಿಟ್ಟು ಇದು ಇದೇ ತರ ಚಿಹ್ನೆಗಳು. ಬಟ್ ನಮ್ಮಲ್ಲಿ ಏನಾಗುತ್ತೆ, ಅದಕ್ಕಂದ್ರೆ ಎಪಿಡೆಮಿಕ್ ಆಗೋ ಒಂದು ಜಾಗಗಳು ಅಂತ ಹೇಳ್ತಾ ಇದ್ವಿ, ಅದು ಐಡೆಂಟಿಫೈ ಆಗಿದೆ. ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ, ಬೆಂಗಳೂರಲ್ಲೇ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗಳಲ್ಲಿ ಬರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ನೋಡ್ತೀವಿ. ಈಗ ನೋಡ್ತಾ ಇರೋದು ಹೆಚ್ಚಾಗಿ ಡೆಂಗುಗಳು. ಇದೂ ಅಷ್ಟೇ, ಮಲೇರಿಯಾನು ಒಂದು ಜ್ವರ ಮೇಲಿನ ಮೇಲೆ ಬರ್ತಾ ಇದ್ದಂಗೆ, ಚಳಿ ಜ್ವರ ಕಂಟ್ರೋಲ್ ಆಗ್ತಾ ಇರೋದು. ಬೇರೆ ಟೆಸ್ಟ್ ಎಲ್ಲ ರೂಲ್ ಔಟ್ ಮಾಡಿದಾಗ ನಾವು ಮಲೇರಿಯಾ ಅಂತ ರೂಲ್ ಔಟ್ ಮಾಡ್ತೀವಿ. ಮಲೇರಿಯಾ ಡಿಟೆಕ್ಷನ್ಗೆ ಎಷ್ಟು ಬೇಗ ಫಾಸ್ಟಾಗಿ ನಮ್ಗೆ ಗೊತ್ತಾಗೋ ಮೆಥಡ್ಗಳಿದ್ದಾವೆ. ಕೊಟ್ಟಿದ ತಕ್ಷಣ ಬ್ಲಡ್ ಟೆಸ್ಟಲ್ಲಿ ಅಥವಾ ಸರ್ಕಾರದಲ್ಲಿ, ಸರ್ಕಾರೇತರ ಸಂಸ್ಥೆಗಳಲ್ಲಿ ಬೇಗ ಚೆಕ್ ಮಾಡ್ತಾರೆ. ಸ್ಪೆಸಿಫಿಕ್ ಮೆಡಿಸಿನ್ಸ್ ಇದೆ, ಸ್ಪೆಸಿಫಿಕ್ ಮೆಡಿಸಿನ್ ಬೇಗ ರಿಕವರಿ ಆಗುತ್ತಾರೆ. ಬಟ್ ಎಲ್ಲದಕ್ಕೂ ಐ ಇಂಡೆಕ್ಸ್ ಆಫ್ ಸಸ್ಪಿಷನ್ ಇಸ್ ಭಾಳ ಇಂಪಾರ್ಟೆಂಟು. ಆಮೇಲೆ ಡಾಕ್ಟರ್ ಹತ್ರ ಏನಾಗುತ್ತೆ, ತೋರಿಸ್ತಾನೆ ಇದ್ದೀವಿ, ತೋರಿಸ್ತಾನೆ ಅದಲ್ಲ, ಯಾವಾಗಲೂ ಒಂದು ವಿಸಿಟ್ ಆಗಲಿಲ್ಲ, ನಿಮ್ಗೆ ಗೊತ್ತಾಗುತ್ತೆ 3 days ಆಯಿತು. ಈಗ ಟೆಂಪ್ರೇಚರ್ ಬರ್ಕೊಂಡು ಹೋಗ್ಬೇಕು ಡಾಕ್ಟ್ರಿಗೆ. ನಾನು ಮೊನ್ನೆ ಫಸ್ಟ್ ಡೇ ಬಂದಾಗ 102 ಇತ್ತು, ಇವತ್ತು ನಿನ್ನೆ 100 ಇತ್ತು, ಇವತ್ತು 99 ಇದೆ. ಡಾಕ್ಟ್ರಿಗೊಂದು ಗೊತ್ತಾಗುತ್ತೆ, ಆಗ ಟೆಸ್ಟೇ ಬೇಕಾಗಿಲ್ಲ. ಆಮೇಲೆ 5th ಡೇ ಇನ್ನೂ ಜ್ವರ ಇದೆ, ಈಗ 5ನೇ ದಿವಸ ಅಂದರೆ ಟೈಫಾಯ್ಡ್ ಚೆಕ್ ಮಾಡೋದು ಗೊತ್ತು, ಅದು ಈ ಸೀಸನಲ್ಲೇ ಬರೋದು. ಅದಾದಮೇಲೆ 7th ಡೇಗೆ ನಾವು ಮಲೇರಿಯಾ ಅಂತ ಚೆಕ್ ಮಾಡ್ತೀವಿ. ಈ ಥರದ್ದು ಡಾಕ್ಟ್ರಿಗೆ ಹೆಲ್ಪ್ ಮಾಡಬೇಕು, ಬರೀ ಕಂಪ್ಲೇಂಟ್ಸ್ ಹೇಳೋದಲ್ಲ, ಇನ್ನೂ ಕಮ್ಮಿ ಆಗಿಲ್ಲ ಅಂತಲ್ಲ. ನೀವು ಅವ್ನು ಫೀಡಿಂಗ್ ಬಗ್ಗೆ ಇರ್ಬೋದು, ಟೆಂಪ್ರೇಚರ್ ಚಾರ್ಟ್ ಇರ್ಬೋದು, ಅವ್ನು ಉಸಿರಾಡೋದ ಕ್ರಿಯೆ ಇರ್ಬೋದು, ಕೊಟ್ಟರೆ ಮೆಡಿಸಿನ್ಗೆ ಇರ್ಬೋದು, ಅದೆಲ್ಲ ಬರ್ಕೊಂಡೋದ್ರೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಇವೆಲ್ಲ ಕಂಟ್ರೋಲ್ ಮಾಡ್ಬೋದು. ಒನ್ಸ್ ಅಗೇನ್ ಅಲ್ಲೂ ಅಷ್ಟೇ ಪ್ರಿವೆನ್ಷನ್, ನೀರು ನೀರು ಅದನ್ನು ಸೊಳ್ಳೆ ಬ್ರೀಡಿಂಗ್ ಪ್ಲೇಸ್ ಇಟ್ಕೋಬೇಡಿ. ಅದು ಇಟ್ಕೊಳ್ದಿದ್ರೆ ನ್ಯಾಚುರಲಿ ಯು ಕ್ಯಾನ್ ಬಿ ಅವೇ ಫ್ರಮ್ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ನೀವು ಹೇಳ್ದಾಗೆ 1 ರಿಂದ 5 ವರ್ಷ ಆದ್ರೂ ಮಗುಗೆ ಎಲ್ಲ ಹೇಳ್ಕೊಳ್ಳೋಷ್ಟು ಅದು ಗೊತ್ತಾಗಲ್ಲ. ಸೊ ಪೇರೆಂಟ್ಸೇ ಅಬ್ಸರ್ವ್ ಮಾಡಬೇಕು. ಅಂಡ್ ಅಪಾರ್ಟ್ ಫ್ರಮ್ ದಟ್ ನೀವು ಹೇಳ್ದಾಗೆ ಯಾವ ರೀತಿಯಾಗಿ ಆ ಚಾರ್ಟ್ ಮೇಂಟೈನ್ ಮಾಡಿ ತಗೊಂಡೋಗಿ ಡಾಕ್ಟರ್ ತೋರಿಸ್ತಾರೋ. ಈಗ ಸುಮ್ನೆ ಒಂದೊಂದ್ಸಲ ಹೇಳ್ತಾರೆ, ಐ ಡೋಂಟ್ ನೋ, ನಾನು ಐ ಮೇ ಬಿ ರೈಟ್, ಐ ಮೇ ಬಿ ರಾಂಗ್ ಇನ್ ಟೆಲಿಂಗ್ ದಿಸ್. ಅಯ್ಯೋ ಸುಮ್ನೆ ಕಳಿಸ್ಬಿಡ್ತಾರೆ ಟೆಸ್ಟ್ಗೆ. ಯಾಕೆ ಕಳಿಸ್ತಾರೆ? ನಮ್ದೇ ತಪ್ಪು ಇರೋದ್ರಿಂದ. ನ್ಯಾಚುರಲಿ ವೆನ್ ವಿ ಡೂ ಥಿಂಗ್ಸ್ ಕರೆಕ್ಟ್ಲಿ, ಅವ್ರು ಯಾಕೆ ಸುಮ್ನೆ ಹೇಳ್ತಾರೆ? ಖಂಡಿತ. ಈಗ ನಮ್ಗೆ ಈಗ ವೈರಲ್ ಫೀವರು, ಡೆಂಗೆನೋ, ಟೈಫಾಯ್ಡ್, ಮಲೇರಿಯಾ ಅಂತ ಗೊತ್ತಾಗೋದು ನಮ್ ಸಿಂಪಲ್ ಟೆಸ್ಟ್ ಇಂದ ಅರ್ಧ ಗಂಟೆಲಿ ಸೆಟ್ ಟೆಸ್ಟ್ ಸಿಗುತ್ತೆ. ಅದಕ್ಕೋಸ್ಕರ ಸ್ಪೆಸಿಫಿಕ್ ಮೆಡಿಸಿನ್ ಸಿಕ್ಬಿಡುತ್ತೆ ಅಲ್ವಾ. ಅದು ಊಹೆಗಳಲ್ಲಿ ಕೊಡೋದಕ್ಕಿಂತ ನಿರ್ದಿಷ್ಟವಾಗಿ ನಿಜ ಔಷಧಿಗಳು ನಿಜ. ಸೊ ಪ್ರೋಟೋಕಾಲ್ಸ್ ಇದೆ, ಅದನ್ನ ಫಾಲೋ ಮಾಡಿ. ಅಪಾರ್ಟ್ ಫ್ರಮ್ ದಿಸ್ ಟೈಫಾಯ್ಡ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಈ ಮುಂಗಾರಲ್ಲಿ. ಯಾಕಂದ್ರೆ ನೀರಿನ ಬರೋ ಆಹಾರ ಮೂಲಕ, ಕಲುಷಿತ ಆಹಾರದಿಂದ ಬರತ್ತದು. ಅದರೊಳಗೂ ಜ್ವರಗಳು. ಈ ಜ್ವರ ಮೊದಲೆಲ್ಲ ಏನಾಗುತ್ತೆ ಅಂದರೆ ಒಂಥರ ಒಂದು ಪ್ಯಾಟರ್ನಲ್ಲಿ ಬರ್ತಿತ್ತು, ಈಗಲ್ಲ ಅನ್ಕಂಟ್ರೋಲ್ ಜ್ವರ ಇದೆ 7 days ಮೇಲೆ ಅಂದರೆ ನಾವು ಟೈಫಾಯ್ಡ್ ಅಂತ ಅನ್ಕೋತೀವಿ. ಸ್ವಲ್ಪ ಅದಕ್ಕೆ ಈ ಥರ ಅದರೊಳಗೆ ಒಂದೊಂದ್ಸತಿ ರ್ಯಾಷಸ್ ಬರ್ಬೋದು, ರ್ಯಾಷಸ್ ಬರ್ದೇ ಇರ್ಬೋದು. ಬಟ್ ನಾನು ಹೇಳಿದ್ನಲ್ಲ, ಈ ಎಲ್ಲ ಜ್ವರಗಳಲ್ಲೂ ಡೆಂಗೆ ಇರ್ಬೋದು, ಮಲೇರಿಯಾ ಇರ್ಬೋದು, ಅಥವಾ ಟೈಫಾಯ್ಡ್, ಎಲ್ಲದರಲ್ಲೂ ಸ್ವಲ್ಪ ರ್ಯಾಷಸ್ ಬರ್ಬೋದು, ಕೆಂಪು ಚಿಕ್ಕಗಳು ಬರ್ಬೋದು. ಈ ಟೈಫಾಯ್ಡ್ 7 days ಆದಮೇಲೆ ಈಸಿಯಲ್ಲಿ ವೈರಲ್ ಟೆಸ್ಟ್ ಅಂತ ಮಾಡ್ತೀವಿ. ಆಮೇಲೆ ಇದಕ್ಕೆಲ್ಲ ಅಡ್ಮಿಷನ್ನೇ ಬೇಕಾಗಿರಲ್ಲ. ಸಿಂಪಲ್ ಓರಲ್ ಮೆಡಿಕೇಶನ್ಸ್ ಅಲ್ಲಿ, ವೆರಿ ಗುಡ್ ಆಂಟಿಬಯೋಟಿಕ್ ಅಲ್ಲಿ, ವೆರಿ ಗುಡ್ ನ್ಯೂಟ್ರಿಷನ್, ವೆರಿ ಗುಡ್ ಫ್ಲೂಯಿಡ್ ಮ್ಯಾನೇಜ್ಮೆಂಟ್ ಇಂದ ರಿಕವರಿ ಆಗುತ್ತೆ. ಪದೇ ಪದೇ ಹೇಳ್ತಾ ಇದ್ದೀರಾ, ವೆರಿ ಗುಡ್ ಫ್ಲೂಯಿಡ್ ಕೊಡಬೇಕು, ನೀವು ನಿರ್ಜಲೀಕರಣ ಆಗ್ಬಾರ್ದು ಅಂತ. ಸೊ ಅದು ಒಂದು ನಾವು ಪ್ರತಿಯೊಬ್ಬ ತಂದೆ ತಾಯಿ ಸುಸ್ತಾಗಿ ನೋಡಿ ನಾವು ಅಡ್ಮಿಟ್ ಮಾಡೋದು ಹೆಚ್ಚಿನ ಭಾಗ. ಫೀವರು ಎಷ್ಟೋ ದಿವಸ ಇದ್ರು ಅವನು ಚೆನ್ನಾಗಿದ್ದಾನೆ, ಆರಾಮಾಗಿ ಓಡಾಡ್ತಾ ಇದ್ದಾನೆ, ಸುಸ್ತಿಲ್ಲ ಅಂದರೆ ಅಡ್ಮಿಷನ್ನೇ ಮಾಡೋಕ್ಕೆ ಹೋಗಲ್ಲ. ನಮ್ದು ಅಡ್ಮಿಷನ್ ಬರೋದೇ ಅಲ್ಲಿ ಡಿಹೈಡ್ರೇಷನ್ ಮಕ್ಕಳಲ್ಲಿ. ಡಿಹೈಡ್ರೇಷನ್ಗಿಂದನೇ ಫಸ್ಟ್ ನಾವು ಅಡ್ಮಿಷನ್ ಮಾಡೋದು. ಅದಾಗ್ದಂಗೆ ನೋಡ್ಕೊಳ್ಳೋದು
ನಮ್ ಜವಾಬ್ದಾರಿ. ಅಪಾರ್ಟ್ ಫ್ರಮ್ ದಿಸ್ ಇವನ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಬಹಳ ಕಾಮನ್ ಕಾಯಿಲೆ. ಹೌದೌದು. ಈ ಸೀಸನ್ ಅಲ್ಲಿ ನೀರು ಒನ್ಸ್ ಅಗೇನ್ ಕಲುಷಿತ ನೀರು, ನಿಂತ ನೀರು, ಇದರಿಂದ ಆಮೇಲೆ ಅಲ್ಲಿ ಪಾನಿಪುರಿ ಫುಡ್ ಮೇಜರ್ ಖಂಡಿತ ಈಗ ಎಷ್ಟೊಂದು ಕ್ರಮ ತಗೋತಾ ಇದ್ದಾರೆ ಅದ್ರ ಬಗ್ಗೆ. ಏನೋ ಅದ್ರ ಬಗ್ಗೆ ನಿರ್ಮಲೀಕರಣ ಇರ್ಬೋದು, ಅದ್ರ ಬಗ್ಗೆ ಗೈಡ್ಲೈನ್ಸ್ ಇರ್ಬೋದು, ಸುಮಾರು ಬರ್ತಾ ಇದೆ. ಖುಷಿ ಆಗುತ್ತೆ. ಕಲರಿಂಗ್ಸ್ ಬಗ್ಗೆ ಅದೆಲ್ಲ ತುಂಬಾ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಹಾಗೆ ಇದು ಇಂಪಾರ್ಟೆಂಟು, ಶುದ್ಧವಾದ ನೀರು ಇಂಪಾರ್ಟೆಂಟು, ಶುದ್ಧವಾದ ಕೈ, ಹ್ಯಾಂಡ್ ವಾಷಿಂಗು. ನೀವು ಎಷ್ಟು ಕಾಯಿಲೆಗಳಿಗೆ ನಾವು ಗುಡ್ ಹ್ಯಾಂಡ್ ಹೈಜೀನಿಂದ ನಾವು ಒಂದು 50-60% ಕಾಯಿಲೆಗಳು ಕಮ್ಮಿ ಆಗ್ತವೆ ಅಂತ ಹೇಳ್ತೇವೆ. ಅದಕ್ಕೆ ಯಾವಾಗಲೂ ಅದನ್ನ ಕೋವಿಡ್ ಅಲ್ಲಿ ಅದೇ ಮಾತಾಡ್ತಿದ್ದೆ. ಕೋವಿಡ್ ಆದ್ಮೇಲೆ ಸ್ವಲ್ಪ ಮರ್ತೋಯ್ತು. ಸುಮಾರು ದಿನ ಆಯ್ತಲ್ಲ, ಅವಾಗ ತುಂಬಾ ಕೇರ್ಫುಲ್ ಆಗ್ಬಿಟ್ಟಿದ್ವಿ. ಅದು ಆಬ್ಸೆಸ್ ಡ್ರಗ್. ಸಿಕ್ಕಾಪಟ್ಟೆ ಆಗಿ ತುಂಬಾ. ಸೊ ಹ್ಯಾಂಡ್ ವಾಶ್ ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಕೈ ತೊಳೆದು ಊಟ ಮಾಡೋದು, ನಾವು ಕಾದಾರಿದ ನೀರು, ಕಾದಾರಿದ ನೀರು ಅದು ಇಂಪಾರ್ಟೆಂಟ್. ಔಟ್ಸೈಡ್ ಫುಡ್ ಈ ತರ ಇದ್ದಾಗ ಅವಾಯ್ಡ್ ಮಾಡಬೇಕು. ವಾರ್ಮ್ ಫುಡ್, ಬಿಸಿ ಅದು ಊಟ ಕೊಟ್ಟಾಗ. ಸೊ ನ್ಯಾಚುರಲಿ ಆಮೇಲೆ ಬರೋ ತೊಂದರೆಯಿಂದ ಇವತ್ತೇ ನಾವು ಹುಷಾರಾದ್ರೆ ತೊಂದರೆಗೆ ಹೋಗೋ ಅವಶ್ಯಕತೆನೇ ಬರಲ್ಲ, ಕಡಿಮೆ ಆಗತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಡಾಕ್ಟರ್, ಲೈಕ್ ವೈರಲ್ ಫೀವರ್, ನೀವು ಆಗ್ಲೇ ಹೇಳಿದ್ರಿ ವೈರಲ್ ಫೀವರ್, ಕೋಲ್ಡ್ ಅಂಡ್ ಫ್ಲೂ ಬಗ್ಗೆ ಇನಿಷಿಯಲ್ ಆಗಿ ತಿಳಿಸ್ಕೊಟ್ರಿ. ಸೊ ರೋಗ ಲಕ್ಷಣಗಳ ಬಗ್ಗೆನೂ ತಿಳಿಸ್ಕೊಟ್ರಿ, ಟ್ರೀಟ್ಮೆಂಟ್ ಬಗ್ಗೆನೂ ತಿಳಿಸ್ಕೊಟ್ರಿ, ತಡೆಗಟ್ಟುವ ಕ್ರಮದ ಬಗ್ಗೆನೂ ನೀವು ಹೇಳಿದ್ರಿ. ಪ್ರತಿಯೊಂದು ಕಾಯಿಲೆನೂ ನಾವು ಯಾವ ರೀತಿಯಾಗಿ ತಡೆಗಟ್ಟಬಹುದು ಅಂತ ತಿಳಿಸ್ಕೊಟ್ರಿ. ಅದು ಇದೆಲ್ಲ ನಿಯಂತ್ರಣದಲ್ಲಿ ತಡೆಗಟ್ಟಬಾದ ಕಾಯಿಲೆಗಳು, ತಡೆಗಟ್ಟ ಆಗದಿರೋ ಕಾಯಿಲೆಗಳು ಬೆಳೆ, ಅದನ್ನ ನಾವೇನ್ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಮುನ್ನೆಚ್ಚರಿಕೆ ವಹಿಸ್ಕೊಂಡು ನೀವು ಇದರಲ್ಲೆಲ್ಲ ಹುಷಾರಾಗಿರಿ ಅಂತ ಹೇಳ್ತಾರೆ. ಇದನ್ನ ಕೇಳುವಾಗ ಡಾಕ್ಟರ್ ಬಹಳ ಮುಖ್ಯವಾಗಿ ಕೇಳಬೇಕು ಅಂತ ಅನ್ಕೊಂಡಿದ್ದು, ವ್ಯಾಕ್ಸಿನೇಷನ್ಸ್ ಏನಾದ್ರೂ ಇದೆಯಾ? ಯಾವ ಈ ಒಂದು ಮುಂಗಾರಲ್ಲಿ ಬರುವಂತ ಯಾವ ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ಸ್ ಇದೆ ಡಾಕ್ಟರ್? ತುಂಬ ಒಳ್ಳೆ ಪ್ರಶ್ನೆ. ಇದ್ರೊಳಗೆ ಇಂಪಾರ್ಟೆಂಟ್ ಅಂದರೆ ನಮ್ಮಲ್ಲಿ ಲಸಿಕಾ ಕ್ರಮ ಇದೆಯಲ್ಲ, ನಮ್ಮ ರಾಷ್ಟ್ರೀಯ ಲಸಿಕಾ ಅಭಿಯಾನ ಇರ್ಬೋದು ಅಥವಾ ನಮ್ಮ IAP ಇಂಡಿಯನ್ ಅಕಾಡೆಮಿ ತುಂಬ ಕರೆಕ್ಟ್ ಗೈಡ್ಲೈನ್ಸ್ ಮಾಡಿದೆ. ಪ್ರತಿ ವರ್ಷ ವ್ಯಾಕ್ಸಿನೇಷನ್ ಅಪ್ಡೇಟೇ ಆಗ್ತಾ ಇರುತ್ತೆ. ಈ ಥರ ಸೀಸನ್ಗೆ ಇದು ಕೊಡಬೇಕು ಅಂತಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಈಗೆಲ್ಲ ಟೈಫಾಯ್ಡ್ ವ್ಯಾಕ್ಸಿನ್ ಬಂದಮೇಲೆ ನಮ್ಮಲ್ಲಿ ಬರೋದು ಈ ಥರ ತುಂಬ ಕಡಿಮೆ ಆಗಿದೆ, ಬಟ್ ಇಲ್ಲ ಅಂತ ಏನಿಲ್ಲ. ಹಾಗೆ ಚಿಕನ್ ಪಾಕ್ಸು ಅದು ಈ ಸೀಸನಲ್ಲಿ ಸ್ವಲ್ಪ ಹಿಂದೆ ಸ್ವಲ್ಪ ಶೆಕೆಗಾಲದಲ್ಲಿ ಬರೋ ಅದಕ್ಕೂ ವ್ಯಾಕ್ಸಿನ್ ಇದೆ. ಬಟ್ ಆವಿಷ್ಕಾರದಲ್ಲಿ ಅಥವಾ ಪೈಪ್ಲೈನಲ್ಲಿರೋದು ಈ ಡೆಂಗೆ ವೈರಸ್ಗೆ ಇದು ನಡೀತಾ ಇದೆ, ಮಲೇರಿಯಾಗೂ ವ್ಯಾಕ್ಸಿನ್ ನಡೀತಿದೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹೇಳ್ಬೇಕಾದ್ರೆ ಅಂದ್ರೆ ನಮ್ಮ ಅತಿಸಾರ ವಾಂತಿ ಭೇದಿ ಪ್ರಕರಣಕ್ಕೆ ರೋಟಾ ವೈರಸ್ ವ್ಯಾಕ್ಸಿನ್ ಇದೆ. 6 monthsಗೆ ಕೊಡ್ತೀವಿ. ಅಂದ್ರೆ ಫಸ್ಟ್ ಹುಟ್ಟಿದಾಗಲೇ 1.5, 2.5, 3.5 monthsಗೆ ವ್ಯಾಕ್ಸಿನ್ಸ್ ಇದೆ, ಅದು ಕೊಡ್ತೀವಿ. ರೋಟಾ ವೈರಸ್ ಅಂತ ಅಂದ್ರೆ ಬಾಯಲ್ಲಿ ಕೊಡೋವಂಥ ವ್ಯಾಕ್ಸಿನ್. ಅದರಿಂದ ಈ ಅತಿಸಾರದ ಹೆಚ್ಚಾಗಿ ರೋಟಾ ವೈರಸ್ ಇಂದ ಬರೋದು ಕಂಟ್ರೋಲ್ ಆಗುತ್ತೆ. ಬಹಳ ಮುಖ್ಯವಾಗಿ ಈ ಸೀಸನಲ್ಲಿ ಬರೋದು ಇನ್ಫ್ಲೂಯೆನ್ಸಾ, ಅಂದರೆ ರೆಸ್ಪಿರೇಟರಿ ಮೇಲೆ ಬರೋ ಕೆಮ್ಮು, ನೆಗಡಿ, ಇನ್ಫ್ಲೂಯೆನ್ಸಾ ವೈರಸ್ ಅಂತ ಹೇಳ್ತೀವಿ. ನೀವು ಕೇಳಿರ್ತೀರ ಒಂದು ಕಾಲದಲ್ಲಿ H1N1 ಅಂತ ಕೂಡ ಆಗಿತ್ತು. ಅದಕ್ಕೆ ಆ ಸೀಸನ್ಗೆ ತಕ್ಕನಾಗಿ ವ್ಯಾಕ್ಸಿನ್ಗಳಿದ್ದಾವೆ. ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ 6 ತಿಂಗಳು ನಂತರನೇ ಕೊಡೋಕೆ ಶುರು ಮಾಡ್ತೀವಿ. ಅದು ಇಂಪಾರ್ಟೆಂಟ್. ಅಂದರೆ ನನಗೆ ಅಫ್ಕೋರ್ಸ್ ನಾನು ಅಜ್ಜಿ ಡಾಕ್ಟರ್, ಮೊಮ್ಮಗನ ಕರ್ಕೊಂಡು ಹೋಗಿ ಅಭ್ಯಾಸ ಚೆನ್ನಾಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ತಂದೆ ತಾಯಿ ಒನ್ಸ್ ಒಂದು ಚೈಲ್ಡ್ ಒಂದು ಜಗತ್ತಿಗೆ ಬಂತು ಅಂದ್ಮೇಲೆ ಅವ್ರ ಜವಾಬ್ದಾರಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡ್ಕೊಂಡು ಮಗುವನ್ನ ಯಾವ ರೀತಿಯಾಗಿ ಕಾಯಿಲೆಗಳಿಂದ ವಿಮುಕ್ತನನ್ನಾಗಿಟ್ಕೊಳ್ಳೋದು ಅದು ಅವ್ರ ಕೈಯಲ್ಲಿರುತ್ತೆ. ಪ್ಲಸ್ ಅಟ್ ದ ಸೇಮ್ ಟೈಮ್ ದೇ ಶುಡ್ ವಿಸಿಟ್ ದ ಡಾಕ್ಟರ್ ಆನ್ ಟೈಮ್. ಕರೆಕ್ಟ್. ಎಲ್ಲ ಕಡೆ ಅವೈಲೇಬಲ್ ಇದೆ, ನಿಮ್ಗೋಸ್ಕರ ಅವ್ರು ಕೂತಿರ್ತಾರೆ, ಅವರ ಸಹಾಯನ ತಗೋಬೇಕು. ಇದನ್ನ ಕೇಳುವಾಗ ಡಾಕ್ಟರ್ ಅಫ್ಕೋರ್ಸ್ ನೀವು ಆಲ್ಸೋ ಟೋಲ್ಡ್ ಬೇಕಾದಷ್ಟು ಯಾವ ರೀತಿ ತಡೆಗಟ್ಬೋದು ಅಂತ. ಸಣ್ಣ ಪುಟ್ಟ ಮನೆ ಮದ್ದುಗಳೇನಾದ್ರೂ ಇದೆಯಾ ಡಾಕ್ಟರ್? ಖಂಡಿತ ಇಂಪಾರ್ಟೆಂಟು. ಈಗ ಏನಂದ್ರೆ ಹೆಚ್ಚಾಗಿ ಈ ಜ್ವರಗಳು ಬಂದಾಗ ಅತಿಯಾದ ಜ್ವರ ಬಂದ್ಬಿಡುತ್ತೆ. ವೈರಲ್ ಫೀವರ್ ಅಂದ್ರೆ 102, 103 ಹೋಗ್ಬಿಡುತ್ತೆ. ಸ್ಪಾಂಜಿಂಗ್ ಮಾಡಿದ್ರೆ ಎಷ್ಟೋ ಜ್ವರ ಕಮ್ಮಿ ಆಗುತ್ತೆ. ಲ್ಯೂಕಾಮ್ ವಾಟರ್ಲಿ ಸ್ಪಾಂಜ್ ಮಾಡಿದ್ರೆ ಜ್ವರದ ತೀವ್ರತೆ 1-2 ಡಿಗ್ರಿ ಕಮ್ಮಿ ಆಗುತ್ತೆ. ಬ್ಯೂಟಿಫುಲ್. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಕೋಲ್ಡ್ ಕಾಫ್ ತುಂಬಾ ಕಟ್ಕೊಂಡಿದೆ, ಮೂಗು ಕಟ್ಕೊಂಡಿದೆ, ಸ್ಟೀಮ್ ಇನ್ಹಲೇಷನ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಕಾಫ್ ಮೆಡಿಕೇಶನ್ಸ್ ಆ ಥರ ಹನಿ ಅಂಡ್ ಹಳದಿ ವಾಟರ್ ನಿಮಗೆಲ್ಲ ಗೊತ್ತು, ತುಳಸಿ ವಾಟರ್, ಅದೆಲ್ಲ ರೆಕಮೆಂಡೆಡ್. ಅದು ಈವನ್ WHO ರೆಕಮೆಂಡ್ಸ್ ಹನಿ ಫಾರ್. ಬಟ್ ಎಷ್ಟು ಕೊಡಬೇಕು, ಎಷ್ಟು ಪ್ರಮಾಣ ನೋಡ್ಕೊಂಡೇ ಕೊಡಬೇಕು. ಸೊ ಇದ್ರ ಬಗ್ಗೆ ಮನೆ ಮದ್ದುಗಳ ಬಗ್ಗೆ ನಮಗೂ ನಂಬಿಕೆ. ಆಮೇಲೆ ಗುಡ್ ನ್ಯೂಟ್ರಿಷನ್, ಪೌಷ್ಟಿಕವಾದ ಆಹಾರ ನಿಮ್ಮ ರಿಕವರಿಗೆ ಭಾಳ ಹೆಲ್ಪ್ ಆಗುತ್ತೆ. ಅದು ಭಾಳ ಅದ್ರಲ್ಲಿ ಹಣ್ಣು ಇವೆಲ್ಲ ಮನೆ ಮದ್ದೆ ಅಲ್ಲ. ನಿಜ, ಖಂಡಿತ ಮನೆ ಮದ್ದೆ ಬಹಳ ಮುಖ್ಯ ಆಗುತ್ತೆ ಒಂದು ಮಗುವಿನ ರಿಕವರಿಗೋಸ್ಕರ. ಸೊ
ಆ್ಯಕ್ಚುಲಿ ಐ ಮೀನ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಡಾಕ್ಟರ್ ನಿಮಗೆ. ಪ್ರೋಗ್ರಾಮ್ಗೆ ಅದಕ್ಕೆ ಬಂದಿರೋದು. ದ ರೀಸನ್ ಬೀಯಿಂಗ್ ಎಷ್ಟೋ ವಿಚಾರಗಳು ಗೊತ್ತಿರುತ್ತೆ, ಅಂದರೆ ಆ್ಯಕ್ಚುಲಿ ನನಗನ್ಸೋದು ಅತಿಯಾಗಿ ಗೊತ್ತಿರುತ್ತೇನೋ ಎಷ್ಟೋ ಸಲ ನಮಗೆ, ಆ್ಯಂಡ್ ವಿ ಡೋಂಟ್ ನೋ ಟು ಟೇಕ್ ದ ರೈಟ್ ಆ್ಯಕ್ಷನ್ ಅಟ್ ದ ರೈಟ್ ಟೈಮ್. ಸೊ ರೈಟ್ ಆ್ಯಕ್ಷನ್ ಅಟ್ ದ ರೈಟ್ ಟೈಮ್ ಬಹಳ ಮುಖ್ಯ ಆಗತ್ತೆ. ಸೊ ಎಲ್ಲ ತಂದೆ ತಾಯಿಗಳಿಗೆ ಬಹಳ ಬ್ಯೂಟಿಫುಲ್ ಆಗಿ ಈ ಒಂದು ಮುಂಗಾರಲ್ಲಿ ಬರುವಂತಹ ಸಣ್ಣ 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 ಕಾಯಿಲೆ ಬಿಟ್ರೆ ದೊಡ್ಡ ದೊಡ್ಡ ಕಾಯಿಲೆಗಳಾಗತ್ತೆ, ಅದಕ್ಕೆ ಹೇಗೆ ನಾವು ನಿಯಂತ್ರಿಸ್ಕೋಬಹುದು ಅಂತ ಬಹಳ ಸೊಗಸಾಗಿ ತಿಳ್ಕೊಟ್ಟಿದ್ದೀರಾ. ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು ಡಾಕ್ಟರ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ಐ ಮೀನ್ ಮುಂದೆ ಕರಿತಾ ಇರ್ತೀವಿ, ಯಾವಾಗಲೂ ಏನೇ ಒಂದು ಚೇಂಜಸ್ ನಡೆದೇ ಸೊ ನಿಮ್ಮ ಮುಖ ಸಮಥಿಂಗ್ ಫಾರ್ ಪ್ರಿವೆನ್ಷನ್ ವಿ ಆರ್ ದೇರ್. ನಾವು ಕುತ್ಕೊಂಡಲ್ಲಿ ಟ್ರೀಟ್ಮೆಂಟ್ ಕೊಡೋದು ಬೇರೆ ವಿಷಯ, ಬಟ್ ಅದಕ್ಕಿಂತ ಎಸ್ಪೆಷಲಿ ಪೀಡಿಯಾಟ್ರಿಕ್ಸ್ ಅಲ್ಲಿ ನಾವು ಅನ್ಕೊಳ್ಳೋದೆ ಅವ್ರಿಗೆ ಕಾಯಿಲೆ ಬರ್ದಿರ್ಲಿ ಅಂತ, ಅದಕ್ಕೋಸ್ಕರ ನಾವು ಇದೀವಿ. ನಂಗೆ ಚೆನ್ನಾಗಿ ಗೊತ್ತಿದೆ ಡಾಕ್ಟರ್. ಐ ಮೀನ್ ಒಂದು ಪಲ್ಮನಾಲಜಿಸ್ಟ್ ನೀವು, ಅಂಡ್ ಆಲ್ಸೋ ಅಡೋಲೆಸೆಂಟ್ ಸ್ಪೆಷಲಿಸ್ಟ್, ಅಡೋಲೆಸೆಂಟ್ ಕೇರ್ ಖಂಡಿತವಾಗ್ಲೂ, ಬಿಕಾಸ್ ದಟ್ ಇಸ್ ಆಲ್ಸೋ ದ ನೀಡ್ ಆಫ್ ದಿ ಅವರ್ 13 to 19 ಅಲ್ಲಿ. ಪಾಪ ಮಕ್ಳಿಗೆ ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಿರಲ್ಲ, ಅದ್ರ ಬಗ್ಗೆ ಹೆಚ್ಚು ಒಂದ್ಸಲ ಅದ್ರ ಬಗ್ಗೆ ಮಾತಾಡೋಣ. ಬಟ್ ಇವತ್ತು ಕಾಫಿ ಜೊತೆ, ಓ ಖಂಡಿತ ಖಂಡಿತ, ಗ್ರೀನ್ ಟೀ ಜೊತೆ. ಸೊ ಮಾನ್ಸೂನ್ ಮ್ಯಾಲಡೀಸ್ ಬಗ್ಗೆ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ 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 ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಹಳಷ್ಟು ವಿಷಯಗಳು ಡಾಕ್ಟರ್ ಸೋಮಶೇಖರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಅವ್ರು ಹೇಳ್ತಾ ಇರೋದೇನು, ಪ್ರಿವೆನ್ಷನ್ ಇಸ್ ಡೆಫಿನೆಟ್ಲಿ ಬೆಟರ್ ದ್ಯಾನ್ ಕ್ಯೂರ್. ಅದು ಅವತ್ತು ಸುಮ್ಮನೆ ಮಾಡಿರೋ ಪ್ರಾವರ್ಬ್ ಅಲ್ಲ, ಅದನ್ನು ನಾವು ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಎಸ್ಪೆಷಲಿ ಒಂದು ಹುಟ್ಟಿದ ಮಗುವಿಂದ 5 ವರ್ಷದವರೆಗೂ ಆ ಮಗುಗೆ ಅಷ್ಟು ಹೇಳ್ಕೊಳಕ್ಕೆ ಬರಲ್ಲ, ತಿಳಿಸ್ಕೊಡಕ್ಕೆ ಬರಲ್ಲ. ಸೊ ತಂದೆ ತಾಯಿ ನಾವೇ ಅಬ್ಸರ್ವ್ ಮಾಡಬೇಕು, ನಾವೇ ಡಾಕ್ಟರ್ ಬಳಿ ಕರ್ಕೊಂಡು ಹೋಗಬೇಕು. ಆಗ ದೊಡ್ಡ ವಿಷಯಗಳಾಗೋ ಬದಲು ಚಿಕ್ಕ ವಿಷಯದಲ್ಲೇ ಅದು ಮುಗಿಯುತ್ತೆ. ಈ ಒಂದು ಎಪಿಸೋಡನ್ನು ಸಿಂಫನಿ ಆಮ್ಸ್ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಅದಕ್ಕೆ ಮುಂಚೆ ಅದರ್ ಆಡಿಯೋ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಅಮೆಝಾನ್ ಆ್ಯಂಡ್ ಐಟ್ಯೂನ್ಸ್ ಅಲ್ಲೂ ಇರುತ್ತೆ, ಅಲ್ಲಿ ಕೇಳಿ, ಇಲ್ಲಿ ನೋಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಟೈಮಿಗೆ ಸರಿಯಾಗಿ ಮಕ್ಳಿಗೇನಾದರೂ ತೊಂದರೆ ಇದ್ದರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.